70s 80s ಅಲ್ಲಿ ನಡೆದಿರೋ ಕಥೆನೇ ಇದು. ಬಟ್ ಏನಂದ್ರೆ ಆ ಮಣ್ಣಿಂದ ನಮ್ಗೆ ಇವಾಗ ಹೇಳ್ದಲ್ಲ, ಆ ಮಣ್ಣಿಂದ ಗನ್ ಪೌಡರ್ ಮಾಡ್ತಾರೆ. ಆ ಗನ್ ಪೌಡರ್ ಹೋಗಿ ನಮ್ ದೇಶಕ್ಕೆ ಸಿಗ್ತಿಲ್ಲ, ಅದು ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಆಗ್ತಿದೆ. ಅದನ್ನ ನಾವು ಸಿನಿಮಾದಲ್ಲಿ ಅದು ರಿಯಲ್ ಆಗಿ ಇರೋದಂತೂ ನಿಜ. ಇದು ಮಣ್ಣಿಗೆ, ಆ ಮಣ್ಣಿಂದ ನಾವು ಗನ್ ಪೌಡರ್ ರೆಡಿ ಮಾಡ್ಬೋದು. ನಾವು ಸಿನಿಮಾಗೆ ನಮ್ಮ ಊಹೆ ಪ್ರಕಾರ ಈ ತರ ಮಾಡ್ಕೊಂಡಿರೋದು. ಸರ್ ಏನೇ ಮಾಡೋರು ಹೊಸ್ದಾಗ್ ಮಾಡೋದು, ಬಿದ್ರೂ ಎದಳ ಕೆಪಾಸಿಟಿ ಐತೆ. ನೀನ್ ಸಿನಿಮಾ ಮಾಡ್ತೀಯ ಅಂದ್ರೆ ಬೇಡಪ್ಪ, ಎಂತೆಂತ ರಾಜಕಾರಣಿಗಳ ಮಕ್ಳ ಕೈಲಿ ಆಗಿಲ್ಲ, ನೀನ್ ಯಾಕೆ ಬೇಕು ಅಂತಾರೆ. 60 ಕೋಟಿ 70 ಕೋಟಿ ಬಡ್ಜೆಟ್ ಬೇಕು. ಇವತ್ತೇನು ಉಪ್ಪಿ ಸರ್, ಆಮೇಲೆ ಪ್ರಶಾಂತ್ ಸರ್, ಸೂರಿ ಸರ್, ಈ ತರ ಒಂದು ಲಿಸ್ಟ್ ಒಂದು 10 ವರ್ಷ ಇಂಡಸ್ಟ್ರಿ ಕಲೆಕ್ಟ್ ಆದ್ಮೇಲೆ ಒಬ್ಬನ ಹೆಸರು ಕೇಳ್ತೀವಿ ಅಂತ ಅನ್ಸಿದ್ರೆ, ನನ್ನ ಸರ್ಕಲ್ ಅಲ್ಲಿ ನೋಡಿ ಡೈರೆಕ್ಟರ್ಗಳಲ್ಲಿ ಡೆಫಿನೆಟ್ಲಿ ಗಿರಿಯಣ್ಣ ಹೆಸರು ಕೇಳ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಬರೀ ಕನ್ನಡದಲ್ಲಿ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ವರ್ಕ್ ಕಂಪ್ಲೀಟ್ ಆದ್ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಜನಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ತರ ಒಂದು ಕಂಟೆಂಟ್ ಕಾಣಿಸ್ತು. ಕಂಡ್ಮೇಲೆ ಇಡೀ ಪ್ಯಾನ್ ಇಂಡಿಯಾಗೆ ಲಾಂಚ್ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಎಲ್ಲೂ ಫೇಲ್ ಆಗಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಪ್ಯಾನ್ ಇಂಡಿಯಾ ಮಾಡಿರೋದು.